ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನೋಡಿ ನಾನಿವತ್ತು ಇನ್ನೊಂದು ಡಿಸೈನ್ ಜೊತೆ ಬಂದಿದ್ದೀನಿ. ಲೋಟಸ್ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಹೇಗೆ ಮಾಡೋದು ನೋಡುವ. ತುಂಬ ಈಸಿ ಇದೆ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಡಿಸೈನ್ ಹೇಗಿದೆ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ಈ ರೀತಿ ರಿಂಗ್ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದು 6 ಎಳೆ ದಾರ, ನೀಡಲ್ ಬಂದು 10 ನಂಬರ್ ತೊಗೊಂಡಿದ್ದೀನಿ. ಓಕೆ, ಸ್ಟಾರ್ಟಿಂಗ್ ಇದನ್ನು ಈ ರೀತಿ ಲಾಕ್ ಮಾಡಿಕೊಂಡು ಆಮೇಲೆ ಈ ರಿಂಗಿಗೆ ಲಾಕ್ ಮಾಡ್ಕೊಳ್ಳಿ. ಫಸ್ಟು ಲೀಫ್ ರೆಡಿ ಮಾಡ್ಕೋಬೇಕು. ಓಕೆ, ಇದು ಲಾಕ್ ಆಯಿತು. ಲಾಕ್ ಆದಮೇಲೆ ಫಸ್ಟು ಡಬಲ್ ಕ್ರೋಶ ಮಾಡ್ಕೋಬೇಕು. ಓಕೆ, ಒಂದು ಡಬಲ್ ಕ್ರೋಶ, ಟೂ ಲೈನ್. ಓಕೆ, ನೆಕ್ಸ್ಟ್ ಮತ್ತೆ ತ್ರಿಬಲ್ ಕ್ರೋಶ, ನೀಡಲ್ ಮೇಲೆ 2 ಸ್ಟೆಪ್ ದಾರ ತಗೊಂಡು ಮತ್ತು ಈ ರಿಂಗಲ್ಲಿ 1 2 3. ಓಕೆ, ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶ, ಮತ್ತು ಥ್ರೆಡ್ ಮೇಲೆ 2 ಸ್ಟೆಪ್ ಥ್ರೆಡ್ ಲೈನ್ ದಾರ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, 1 ಡಬಲ್ ಕ್ರೋಶ, 2 ತ್ರಿಬಲ್ ಕ್ರೋಶ. ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ 3 ಸ್ಟೆಪ್ ದಾರ ತಗೊಳ್ಳಿ. ಇಲ್ಲಿ 4 ಸ್ಟೆಪ್ ಬರುತ್ತೆ. ಓಕೆ, ಇವಾಗ 1 2 3 4. ಓಕೆ, ನೋಡಿ ಲೀಫ್ ಶೇಪ್ ಬಂತು. ಈಗ ನೆಕ್ಸ್ಟ್ ಇಲ್ಲಿ 1 2 3 ಚೈನ್ ಹಾಕಿ ಈ ಕಂಬ ಇದೆಯಲ್ಲ, ಈ ಗ್ಯಾಪಲ್ಲಿ ನೀಡಲ್ ತೊಗೊಂಡು ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದೇ ಗ್ಯಾಪಲ್ಲಿ ಇನ್ನು 3 ಸಿಂಗಲ್ ಕ್ರೋಶ ಹಾಕಿ. 1 2 3. ಓಕೆ, 3 ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಇಲ್ಲಿ ಈ ರಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಲೀಫ್ ಒಂದು ಸರಿ ನೀಟಾಗಿ ಎಳೆದ್ಬಿಟ್ಟು ಶೇಪ್ ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ನೆಕ್ಸ್ಟ್ ಇಲ್ಲಿಂದ 1 2 3 4 5 ಚೈನ್ ಹಾಕ್ಕೊಂಡು, ಇಲ್ಲ 6 ಚೈನ್ ಹಾಕೋಬೋದು. ನೀವು ಈ ಫ್ಲವರು ದೊಡ್ಡದು ಮಾಡಬೇಕು ಅಂದರೆ ನೀವಿಲ್ಲಿ ಈ ಚೈನ್ ಇದೆಯಲ್ಲ, ಇದು ಇಲ್ಲಿ ಬರುತ್ತಲ್ಲ ಈ ಚೈನು. ಇಲ್ಲಿ ನೀವು ದೊಡ್ಡ ಫ್ಲವರ್ ಬೇಕು ಅಂದರೆ ಇಲ್ಲಿ ನೀವು ಜಾಸ್ತಿ ಚೈನ್ ಹಾಕೋಬೇಕಾಗತ್ತೆ. ಇಷ್ಟು ಸಿಂಪಲ್ ಸಾಕಂದರೆ 5 ಚೈನ್ ಅಥವಾ 6 ಚೈನ್ ಸಾಕಾಗ್ತದೆ. ಓಕೆ, 6 ಸಿಂಗಲ್ ಕ್ರೋಶ ಚೈನ್ ಹಾಕ್ಕೊಂಡು ಸಿಂಗಲ್. ನೆಕ್ಸ್ಟ್ ಇಲ್ಲೇ ಮತ್ತೆ ಪಕ್ಕದಲ್ಲೇ ಲಾಕ್ ಮಾಡ್ಕೊಳ್ಳಿ. ಓಕೆ, ಲಾಕ್ ಮಾಡಿ ಹೀಗೆ ಎಳೆದು ಜಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇದೇ ರೀತಿ ಇನ್ನೊಂದು ಲೀಫ್ ರೆಡಿ ಮಾಡಬೇಕು. ಮತ್ತು ನೀಡಲ್ ಮೇಲೆ ಥ್ರೆಡ್ ತೊಗೊಳ್ಳಿ, ಡಬಲ್ ಕ್ರೋಶ ಮಾಡ್ಕೊಳ್ಳಿ. 1 2. ನೆಕ್ಸ್ಟ್ ಮತ್ತೆ ತ್ರಿಬಲ್ ಕ್ರೋಶ, 1 ನೀಡಲ್ ಮೇಲೆ 2 ಸ್ಟೆಪ್ ದಾರ ತಗೊಂಡು ಮತ್ತೆ ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಓಕೆ, ಒಂದಾಯಿತು. ಮತ್ತು ಇನ್ನೊಂದು ತ್ರಿಬಲ್ ಕ್ರೋಶ ಆಗಬೇಕಿಲ್ಲಿ. ಓಕೆ, ನೆಕ್ಸ್ಟ್ ಮತ್ತೆ ನೀಡಲ್ ಮೇಲೆ 3 ಸ್ಟೆಪ್ ದಾರ ತಗೊಂಡು ಮತ್ತು ಇಲ್ಲಿ
4 ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಮತ್ತೆ 1 2 3 ಚೈನ್ ಹಾಕಿ ಈ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಮತ್ತೆ 3 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಇಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಳಿ. ಓಕೆ, ಲಾಕ್ ಮಾಡಿಕೊಂಡು ನೋಡಿ 2 ಲೀಫು ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿಂದ ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ಕಂಪ್ಲೀಟ್ ಮಾಡಲಿಕ್ಕೆ ಪೂರ್ತಿ ಇದನ್ನು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 3 4 5 6 ನೋಡಿ. ಇಲ್ಲಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಚೈನ್ ಹಾಕಿಬಿಟ್ಟು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 3 ಚೈನ್ ಹಾಕಿರ್ತೀವಲ್ವ, ಇಲ್ಲಿ ಹೋಗಿ ಹೀಗೆ ಲಾಕ್ ಸ್ಲಿಪ್ ಸ್ಟಿಚ್ ಹಾಕಿ ಲಾಕ್ ಮಾಡಿ ಮತ್ತು 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿ. ಓಕೆ, ನೋಡಿ ಥ್ರೆಡ್ ಕಟ್ ಮಾಡಿ ನೋಡಿ ಇಷ್ಟು ನೀಟಾಗಿ ಬಂದಿದೆ ಡಿಸೈನು. ಇದನ್ನೆಲ್ಲ ಬ್ಯಾಕ್ ಸೈಡಲ್ಲಿ ನೀಟಾಗಿ ಸ್ವಲ್ಪ ಇಷ್ಟು ಕಟ್ ಮಾಡಿಬಿಟ್ಟು ಇಲ್ಲಿ ಗಮ್ ಮಾಡ್ಕೊಳ್ಳಿ. ನೋಡಿ ಇದು ಗಮ್ ಮಾಡಿಕೊಂಡು ನೆಕ್ಸ್ಟು ಥ್ರೆಡ್ ಕಲರ್ ಚೇಂಜ್ ಮಾಡಿಕೊಂಡು ಇದನ್ನು ಸಹ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದನ್ನು ಇಲ್ಲಿ ನೋಡಿ ಈ 3 ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ, ಇಲ್ಲಿ 3 ಚೈನ್ ಹಾಕಿದ್ವಲ್ಲ, ಇಲ್ಲಿ ಹೋಗಿ ಥ್ರೆಡ್ ಲಾಕ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಲಾಕ್ ಮಾಡ್ಕೋಬೇಕು ಥ್ರೆಡನ್ನು. ಓಕೆ, ನೆಕ್ಸ್ಟ್ ಇಲ್ಲಿಂದ ನೀಡಲ್ ಮೇಲೆ 2 ಸ್ಟೆಪ್ ದಾರ ತಗೊಂಡು ಈ ಗ್ಯಾಪ್ ನೋಡಿ ಇಲ್ಲಿ ನೀಡಲ್ ಮೇಲೆ 2 ಸ್ಟೆಪ್ ದಾರ ತಗೊಂಡು ತ್ರಿಬಲ್ ಕ್ರೋಶೆ ಮಾಡಬೇಕು. ಈ ಗ್ಯಾಪಲ್ಲಿ ಈ 5 ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ, ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. 1 2 ಈ ರೀತಿ 2 2 ಲೈನ್ ಥ್ರೆಡ್ಡಲ್ಲಿ ಥ್ರೆಡ್ ತೊಗೊಳ್ಳೋದು. ಓಕೆ, 3 ಸ್ಟೆಪ್ ಆಯಿತು. ನೆಕ್ಸ್ಟ್ ಇಲ್ಲೊಂದು 1 ಚೈನ್ ಹಾಕ್ಕೊಂಡು ಇಲ್ಲಿ ಬೀಡ್ಸ್ ಆ್ಯಡ್ ಮಾಡಬೇಕು. ಈ ರೀತಿ ನಾನು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ನೆಕ್ಸ್ಟು ಈ ಬೀಡ್ ಲಾಕ್ ಮಾಡ್ಕೊಳ್ಳಿ. 1 ಚೈನ್ ಹಾಕಿ ಬೀಡ್ ಲಾಕ್ ಮಾಡಿ ಮತ್ತು ಎಕ್ಸ್ಟ್ರಾ 1 ಚೈನ್ ಹಾಕಿ ನೆಕ್ಸ್ಟು ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪಲ್ಲಿ ಹೀಗೆ ನೀಡಲ್ ತೊಗೊಂಡು 1 ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ. ಓಕೆ, ನೆಕ್ಸ್ಟ್ ಮತ್ತೆ ಇಲ್ಲಿಂದ ತ್ರಿಬಲ್ ಕ್ರೋಶೆ ಇದೇ ಗ್ಯಾಪಲ್ಲಿ ಸೇಮ್ ಅದೇ ಡಿಸೈನೇ ಕಂಟಿನ್ಯೂ ಮಾಡಬೇಕು. ಓಕೆ, ತ್ರಿಬಲ್ ಕ್ರೋಶೆ 1 ಸಿಂಗಲ್ ಚೈನ್, ನೆಕ್ಸ್ಟ್ 1 ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಬೀಡ್ ಲಾಕ್ ಮತ್ತು 1 ಚೈನು. ನೆಕ್ಸ್ಟ್ ಈ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೋಬೇಕು. ಓಕೆ, ಮತ್ತು ತ್ರಿಬಲ್ ಕ್ರೋಶೆ ಹಾಕೋಬೇಕು. ಮತ್ತು 1 ಚೈನ್ ಮತ್ತು ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ 1 ಚೈನ್ ಮತ್ತು ಇಲ್ಲಿ
ಸಿಂಗಲ್ ಕ್ರೋಶ್ ಹಾಕಿ ಲಾಕ್ ಮಾಡಬೇಕು. ಓಕೆ, ಇದೇ ರೀತಿ ಒಟ್ಟು ನಾನಿಲ್ಲಿ 7 ಸ್ಟೆಪ್ ಮಾಡಿದ್ದೀನಿ. ನೀವು ಎಷ್ಟು ಸ್ಟೆಪ್ ಬೇಕಾದರೂ ಮಾಡ್ಕೋಬೋದು. ಸೊ ಅಕಸ್ಮಾತ್ ಇಲ್ಲಿ ಥ್ರೆಡ್ ಅಲ್ಲಿ ಚೈನ್ ಸ್ಟಿಚ್ಚು ನಾನು 6 ಹಾಕಿದ್ದೀನಲ್ವ, ಅಲ್ಲ 5. ಸೊ ನೀವು ಅಲ್ಲಿ ಜಾಸ್ತಿ ಹಾಕ್ಕೊಂಡ್ರೆ ನಿಮ್ಗೆ ಇಲ್ಲಿ ಸಹ ಸ್ಟೆಪ್ಗಳು ಜಾಸ್ತಿ ಬರುತ್ತೆ. ಓಕೆ, ಸೊ ಅದು ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನಿಲ್ಲಿ ಬೇರೆ ಆ ಫ್ಲವರ್ಸ್ಗೆಲ್ಲ ಸಹ ನಾನು 7 ಹಾಕಿದ್ದೀನಿ. ಇದು 7 ಸ್ಟೆಪ್ ಮಾಡಿದ್ದೀನಿ. ಸೊ ಹಾಗಾಗಿ ಇದಕ್ಕೂ ಸಹ ನಾನು ಇಲ್ಲಿ 7 ಸ್ಟೆಪ್ಪೇ ಮಾಡ್ತಾಯಿದ್ದೀನಿ. ಓಕೆ, 1 2 3 4 5 ಆಯಿತು. ಇನ್ನು 2 ಸ್ಟೆಪ್ ಮಾಡಬೇಕು. ತುಂಬ ಈಸಿ ಇದೆ, ಬಟ್ ನೋಡ್ಲಿಕ್ಕೆ ಮಾತ್ರ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಓಕೆ, ನೋಡಿ ಇದು 1 2 3 4 5 6 7 ಸ್ಟೆಪ್ ಹಾಕಿದ್ದೀನಿ. ಓಕೆ, ಸೊ ಇಲ್ಲಿ ಕವರ್ ಆಯಿತು. ಇದು ಈ 5 ಚೈನ್ ಹಾಕಿರೋ ಗ್ಯಾಪ್ ಇದೆಯಲ್ಲ, ಇದು ಫಿಲ್ ಆಯಿತು. ಸೊ ನೆಕ್ಸ್ಟ್ ಇಲ್ಲಿ ಈ ಗ್ಯಾಪಲ್ಲಿ ಲಾಕ್ ಮಾಡಿ ಮತ್ತೆ 2 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡಿ ನೋಡಿ. ಆಮೇಲೆ ನೀವು ಇದು ರೆಡಿ ಮಾಡಿಕೊಂಡು ಇದನ್ನು ಸ್ಯಾರಿಗೆ ಹೀಗೆ ಕರೆಕ್ಟಾಗಿ ಇಟ್ಬಿಟ್ಟು ಸ್ಯಾರಿ ಕಲರ್ ಕಾಟನ್ ಥ್ರೆಡ್ ತೊಗೊಂಡು ನೀಡಲ್ ತೊಗೊಂಡು ಇಲ್ಲಿ ಸ್ಟಿಚ್ ಮಾಡಬೇಕು. ಈ ಸೈಡ್ ಮತ್ತು ಈ ಸೈಡ್ 2 ಸೈಡು ನೀಟಾಗಿ ಹೀಗೆ ಸ್ಟಿಚ್ ಮಾಡ್ಕೋಬೇಕು. ಓಕೆ, 2 ಸೈಡು ಸ್ಟಿಚ್ ಮಾಡಿ ಆಮೇಲೆ ಇಲ್ಲಿ ನಿಮಗೆ ಎಷ್ಟೆಳೆ ಬೇಕೋ ಅಷ್ಟೆಳೆ ನೋಡಿ. ಮಾಮೂಲಿ ನೀವು ಕುಚ್ಚು ಕಟ್ತೀರಲ್ವ, ಬೇಬಿ ಕುಚ್ಚು, ಆ ರೀತಿ ಇದರಲ್ಲಿ ಈ ಗ್ಯಾಪಲ್ಲಿ ಕುಚ್ಚು ಕಟ್ಟಿದ್ರೆ ಡಿಸೈನ್ ಫಿನಿಶ್ ಆಗುತ್ತೆ. ಓಕೆ, ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನಾನು ಇದನ್ನು ಸ್ಟಿಚ್ ಮಾಡಿ ಎಲ್ಲನೂ ಕುಚ್ಚು ಕಟ್ಟಿ ತೋರಿಸ್ತೇನೆ ಹೇಗಾಗುತ್ತೆ ಅಂತ. ನೋಡಿ ಈ ರೀತಿ ನೀಟಾಗಿ ಕರೆಕ್ಟ್ ಪ್ಲೇಸ್ ನೋಡಿ ಇಟ್ಕೊಂಡು ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಓಕೆ, ನೋಡಿ ಫೈನಲಿ ಹೀಗೆ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ, ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಫಿನಿಶಿಂಗು. ಸೊ ಟ್ರೈ ಮಾಡಿ, ತುಂಬ ಈಸಿ ಇದೆ. ನಿಮಗೆ ಅದು ಫ್ಲವರಿನ ದೊಡ್ಡದು ಸೈಜ್ ಬೇಕು ಅಂತ ಹೇಳಿದ್ರೆ ನೀವು ಈ ಚೈನ್, ಇಲ್ಲಿ ಚೈನ್ ಹಾಕಿದ್ದೀವಲ್ಲ ಸಿಂಗಲ್ಲು 5 ಚೈನ್ ಹಾಕ್ಕೊಂಡಿದ್ದೀನಲ್ಲ, ನೀವು ಅಲ್ಲಿ ಜಾಸ್ತಿ ಹಾಕ್ಕೊಂಡು ಈ ಸ್ಟೆಪ್ಗಳನ್ನು ಜಾಸ್ತಿ ಮಾಡ್ಬೋದು. ಇಲ್ಲಿ 5 ಚೈನಿಗೆ ಇಲ್ಲಿ 7 ಸ್ಟೆಪ್ ಮಾತ್ರ ಇಲ್ಲಿ ಹಾಕ್ಲಿಕ್ಕಾಗ್ತದೆ, ಆಯಿತಾ. ಮತ್ತು ತುಂಬ ಟೈಟ್ ಆದರೂ ಮತ್ತು ಹೀಗೆ ಆಗ್ತದೆ, ಅದು ನೀಟಾಗಿ ಬರೋದಿಲ್ಲ. ಹಾಗಾಗಿ ನೀವು ಅದು ಬೇಕು ಜಾಸ್ತಿ ದೊಡ್ಡ ಸೈಜಲ್ಲಿ ಬೇಕಂದರೆ ಹಾಗೆ ಮಾಡಿ. ಮತ್ತು ಲೀಫ್ ಕೂಡ ಅಷ್ಟೇ, ಇದು ಇನ್ನೂ ಸ್ವಲ್ಪ ದೊಡ್ಡದಾಗೂ ಕೂಡ ನೀವು ಮಾಡ್ಕೊಬೋದು. 1-2 ಸ್ಟೆಪ್ಪು ಜಾಸ್ತಿ ಕೂಡ ಮಾಡ್ಕೊಬೋದು. ಅದನ್ನೊಂದು ಸರಿ ಬೇಕಿದ್ರೆ ನೀವು ಟ್ರೈ ಮಾಡಿ ನೋಡಿ. ಸೊ ಫೈನಲಿ ಈಗ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದರಲ್ಲಿಗಿನ್ನ ನೀವು ಸ್ಯಾರಿಗೆ ಹಾಕಿ ನೋಡಿದಾಗ ಸಖತ್ತಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಹೊಸ ಡಿಸೈನ್ಗಳ ಜೊತೆ ಬರೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಹೇಗಿದೆ, ಸರಿ ಆಗ್ತಿದೆಯಾ ಅಥವಾ ನಿಮಗೆ ಅದು ಅರ್ಥ ಆಗ್ತಿದೆಯಾ ಅರ್ಥ ಆಗ್ತಿಲ್ವಾ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.